ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ವೆಂಕಟ್ ಹುಚ್ಚ ಪ್ರೀತಿ ಬಗ್ಗೆ ರಚನಾ ಬಿಚ್ಚಿಟ್ಟ ರೇಹಲ್ ಕಹಾನಿ. ತಾನು ಪ್ರೀತಿಸಿದ ಹುಡುಗಿ ಕೈಕೊಟ್ಲು ಎಂದು ನಟ ನಿರ್ದೇಶಕ ಹುಚ್ಚ ವೆಂಕಟ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಸೂಪರ್ ಜೋಡಿ ಖ್ಯಾತಿಯ ರಚನಾ ಅವರನ್ನ ಪ್ರೀತಿಸುತ್ತಿದ್ದು ಮದುವೆಗೆ ನಿರಾಕರಿಸಿದ್ದಾರೆ ಎಂದು ಆರೋಪಿಸಿ ವೆಂಕಟ್ ಪೆನಾಯಿಲ್ನ ಕುಡಿದಿದ್ರು. ಮತ್ತೊಂದೆಡೆ ನಟಿ ಹಾಗೂ ಸೂಪರ್ ಜೋಡಿ ಶೋನಲ್ಲಿ ವೆಂಕಟ್ ಜೋಡಿಯಾಗಿದ್ದ ರಚನಾ ಅವರು ಈ ಎಲ್ಲ ಆರೋಪಗಳನ್ನ ತಳ್ಳಹಾಕಿದ್ದಾರೆ. ನಾನು ಲವ್ ಮಾಡಿಲ್ಲ, ಆದ್ರೆ ಮದ್ವೆ ಆಗು ಎಂದು ಒತ್ತಾಯ ಮಾಡ್ತಿದ್ರು ಎಂದು ಬಹಿರಂಗಪಡಿಸಿದ್ದಾರೆ. ಇನ್ನು ರಚನಾ ಅವರು ಹೇಳೋ ಪ್ರಕಾರ ಇದು ನಿನ್ನೆಯಿಂದ ಸೃಷ್ಟಿಯಾಗಿರೋ ಘಟನೆ ಅಲ್ಲ, ಇದಕ್ಕೆ ಹಲವು ತಿಂಗಳುಗಳು ಇತಿಹಾಸವಿದೆ. ಹಾಗಾದ್ರೆ ಹುಚ್ಚ ವೆಂಕಟ್ ಅವರ ಹುಚ್ಚು ಪ್ರೀತಿ ಬಗ್ಗೆ ಸೂಪರ್ ಜೋಡಿ ರಚನಾ ಏನ್ ಹೇಳಿದ್ದು, ಯಾವಾಗಿನಿಂದ ಈ ಲವ್ ಕಹಾನಿ ಶುರುವಾಗಿತ್ತು, ಅಸಲಿಗೆ ಇವರಿಬ್ಬರ ಮಧ್ಯೆ ಏನಾಗಿತ್ತೆಂದು ರಚನಾ ಅವರೇ ಬಾಯ್ಬಿಟ್ಟಿದ್ದಾರೆ. ಹುಚ್ಚ ವೆಂಕಟ್ ಅವರನ್ನ ನಾನು ಲವ್ ಮಾಡ್ಲಿಲ್ಲ, ಹುಚ್ಚ ವೆಂಕಟ್ ಆತ್ಮಹತ್ಯೆ ಯತ್ನಕ್ಕೂ ನನಗೂ ಸಂಬಂಧವಿಲ್ಲ, ಯಾಕಂದ್ರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಕಡ್ಡಿ ಮುರಿದ ಹಾಗೆ ಮಾಧ್ಯಮಗಳ ಮುಂದೆ ನಟಿ ರಚನಾ ಸ್ಪಷ್ಟಪಡಿಸಿದ್ದಾರೆ. ಇಬ್ಬರು ಕೇವಲ ಸ್ಪರ್ಧಿಗಳಾಗಿ ಮಾತ್ರ ಇದ್ವಿ, ಆದ್ರೆ ಹುಚ್ಚ ವೆಂಕಟ್ ಅವರು ನನ್ನನ್ನ ಮದುವೆ ಆಗಲು ಒತ್ತಾಯಿಸಿದ್ರು. ನನಗೆ ಇಷ್ಟವಿರಲಿಲ್ಲ, ನನ್ನ ಮನೆಯವರು ಒಪ್ಪೋದಿಲ್ಲ ಎಂದು ನೇರವಾಗಿ ನಿರಾಕರಿಸಿದ್ದೆ. ಪ್ರೀತಿ ಏನೂ ಇಲ್ಲ, ನಾನು ಯಾವ ಮಾತು ಕೊಟ್ಟಿಲ್ಲ ಅಂತ ರಚನಾ ಹೇಳಿದ್ರು. ಇನ್ನು ರಚನಾ ಅವರು ಹುಚ್ಚ ವೆಂಕಟ್ ಅವರನ್ನ ಮದುವೆ ಆಗಲು ನಿರಾಕರಿಸಿದಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಜೀವ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಪಿನೈಲ್ ಕುಡಿಯುವ ಮುಂಚೆಯೂ ಫೋನ್ ಮಾಡಿ ಸಾಯುವುದಾಗಿ ಎಂದು ಬೆದರಿಕೆ ಹಾಕಿದ್ರಂತೆ. ಸೂಪರ್ ಜೋಡಿ ಕಾರ್ಯಕ್ರಮ ಶುರುವಾದಾಗ ಕೆಲವು ವಾರಗಳ ಸಾಮಾನ್ಯವಾಗಿತ್ತು, ಆದ್ರೆ ಮುಂದಿನ ವಾರಗಳಲ್ಲಿ ನನ್ನನ್ನು ಮದುವೆ ಆಗಲು ಕೇಳಿದ್ರು. ನಾನು ಆಗಲ್ಲ ಎಂದಿದ್ದೆ, ಆದ್ರೂ ಪದೇ ಪದೇ ಮದುವೆ ಆಗು ಎಂತಿದ್ರು. ನಾನು ಸಾಮಾನ್ಯವಾಗಿ ಆಗಲ್ವೆಂದೆ, ಆಮೇಲೆ ಸುಮ್ಮನಾದ್ರು. ಮಹಿಳೆಯರಿಗೆ ಗೌರವ ಕೊಡ್ತಾರೆ, ಮಹಿಳೆಯರ ಪರವಾಗಿ ಹೋರಾಟ ಮಾಡ್ತಾರೆ, ಅವರ ಜೊತೆ ರಿಯಾಲಿಟಿ ಶೋ ನಲ್ಲಿ ಮಾಡಿದ್ರೆ ನಾನು ಸೇಫ್ ಆಗಿರ್ತೀನಿ ಅನ್ನೋ ಕಾರಣಕ್ಕೆ ನನ್ನ ಶೋದಲ್ಲಿ ಪಾಲ್ಗೊಂಡೆ, ಆದ್ರೆ ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ನಟಿ ರಚನಾ ಅವರು ಹೇಳ್ಕೊಂಡಿದ್ದಾರೆ. ಒಟ್ಟಾರೆ ನನಗೂ ಹುಚ್ಚ ವೆಂಕಟ್ ನಡುವೆ ಯಾವುದೇ ಲವ್ ಇಲ್ಲ, ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಮಾತು ಕೂಡ ಕೊಟ್ಟಿಲ್ಲ ಅಂತ ಕಡ್ಡಿ ಮುರಿದಾಗಿ ರಚನಾ ತಮ್ಮ ಉತ್ತರವನ್ನ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಇನ್ನು ಹುಚ್ಚ ವೆಂಕಟ್ ಏನ್ ಹೇಳ್ತಾರೆ, ಜೊತೆಗೆ ಫೈನಲಿ ಇದು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇದರ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.